ವೀಕ್ಷಕರೇ, ಇವತ್ತು ಪ್ರತಿಯೊಬ್ಬರಿಗೂ ಹಣದ ಸಮಸ್ಯೆ ಇದೆ. ನಮ್ಮ ದೇಶದಲ್ಲಿ ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ಕ್ರಿಕೆಟರ್ಸ್, ಅಂಬಾನಿ, ಅದಾನಿ ತರಹದ ಉದ್ಯಮಿಗಳನ್ನ ಬಿಟ್ರೆ ಬೇರೆಯವ್ರ ಹತ್ರ ಹಣದ ಕೊರತೆ ದಟ್ಟವಾಗಿ ಕಂಡುಬರುತ್ತೆ. ಈ ಸಿನಿಮಾ ಸ್ಟಾರ್ಗಳು ಕೂಡ ಇತ್ತೀಚೆಗೆ ಒಂದು ಸಿನಿಮಾಗೆ ಕೋಟಿಗಟ್ಟಲೆ ಹಣವನ್ನ ಗಳಿಸ್ತಾರೆ. ಅದಷ್ಟೇ ಅಲ್ಲದೆ ಜಾಹೀರಾತುಗಳಲ್ಲಿ ನಡೆಸಿದ್ರು ಕೂಡ ಅವರಿಗೆ ಕೈ ತುಂಬ ಹಣ ಸಿಗುತ್ತೆ. ಇಷ್ಟೆಲ್ಲ ರೀತಿಯಲ್ಲಿ ಹಣ ಮಾಡಿದ್ರು ಕೂಡ ಈ ಕೆಲವು ನಟ ನಟಿಯರು ಸಮಾಜಕ್ಕೆ ಹಾನಿಕರವಾದಂತಹ ಜೂಜಿನ ಆಪ್ಗಳನ್ನ ಅನಗತ್ಯವಾಗಿ ಪ್ರಮೋಟ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಅದರಿಂದ ಅವ್ರಿಗೇನು ಕೈ ತುಂಬ ಹಣ ಸಿಗುತ್ತೆ ನಿಜ, ಆದ್ರೆ ಅವರ ಮಾತನ್ನ ನಂಬಿ ಈ ಜೂಜಿನ ಆಪ್ಗಳನ್ನ ಆಡಿ ಹಣ ಕಳೆದುಕೊಂಡವರು ಅನುಭವಿಸುವಂತ ನಷ್ಟ ಮತ್ತು ವೇದನೆಗೆ ಹೊಣೆ ಯಾರು? ಇಂಥ ಸಮಾಜಘಾತುಕ ಚಟುವಟಿಕೆಗಳಾದಂಥ ಜೂಜನ ಉತ್ತೇಜನ ಮಾಡೋದು ತಪ್ಪು ಎಂಬ ಸಣ್ಣ ಸಾಮಾಜಿಕ ಕಳಕಳಿಯಾಗ್ಲಿ ಅಥವಾ ನೈತಿಕ ಪ್ರಜ್ಞೆ ಆಗ್ಲಿ ಈ ಸಾಂಸ್ಕೃತಿಕ ರಾಯಭಾರಿಗಳು ಅಂತ ಕರೆಸ್ಕೊಳ್ಳುವಂತ ಈ ನಟ ನಟಿಯರಿಗೆ ಯಾಕಿಲ್ಲ? ಈ ರೀತಿ ನೈತಿಕತೆ ಹಾಗೂ ಜವಾಬ್ದಾರಿಯನ್ನ ಮರೆತು ಇಂಥ ಅನಿಷ್ಟ ಜೂಜಿನ ಆಪ್ಗಳನ್ನ ಉತ್ತೇಜಿಸುವ ಹಾಗೂ ಇವುಗಳ ಪ್ರಮೋಷನ್ ಜಾಹೀರಾತುಗಳಲ್ಲಿ ನಡೆಸಿ ಸಮಾಜವನ್ನ ದಿಕ್ಕು ತಪ್ಪಿಸುವಂತ ನಟ ನಟಿಯರು ಒಂದು ಪಟ್ಟಿಯನ್ನು ನಾವಿಲ್ಲಿ ಕೊಡಬಹುದು. ಯಶಸ್ವಿ ಪಂಚಭಾಷಾ ತಾರೆ ಅಂತ ಅನ್ಸ್ಕೊಂಡಂತ ಪ್ರಕಾಶ್ ರೈ ತಮ್ಮ ಅಸಾಧ್ಯ ಪ್ರತಿಭೆ ಮತ್ತು ನಟನ ಪ್ರೌಢಿಮೆಯಿಂದಾಗಿ ದಕ್ಷಿಣದ ಸ್ಟಾರ್ ನಟ ಅಂತಾನೆ ಕರೆಸ್ಕೊಂಡವರು. ನಮ್ಮ ಹೆಮ್ಮೆಯ ಕನ್ನಡದವರಾದಂತ ಇವರು ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಹೀಗೆ ವಿವಿಧ ಭಾಷೆಗಳಲ್ಲಿ ನಡೆಸಿ ತಮ್ಮ ಛಾಪನ್ನ ಮೂಡಿಸಿದ್ದಾರೆ. ಖಳಪಾತ್ರ ಪೋಷಣೆಯಲ್ಲಿ ಮಿಂಚಿದಂತ ಪ್ರಕಾಶ್ ರೈ ಒಬ್ಬ ಸಾಮಾಜಿಕ ಹೋರಾಟಗಾರ ಕೂಡ ಹೌದು. ಆಗಾಗ ರಾಜಕೀಯ ಬೆಳವಣಿಗೆ ಬಗ್ಗೆ ಕೂಡ ಮಾತನಾಡಿ ಜನಜಾಗೃತಿ ಮಾಡುವಂತ ಇವರು ಕೂಡ ಈ ಜೂಜನ ಪ್ರಮೋಟ್ ಮಾಡುವಂತ ಜಾಹೀರಾತುಗಳಲ್ಲಿ ನಡೆಸೋದು ಅಚ್ಚರಿಯನ್ನ ಉಂಟುಮಾಡುತ್ತೆ. ಈ ಜೂಜಿನ ಆಪ್ಗಳು ಇಂಥ ನಟರನ್ನ ಆರಿಸಿ ಅವರಿಗೆ ಕೆಲವೇ ನಿಮಿಷಗಳ ನಟನೆಗೆ ಕೋಟಿಗಟ್ಟಲೆ ಹಣವನ್ನ ಕೊಡ್ತವೆ. ಸರಳವಾಗಿ ಹೇಳಬೇಕು ಅಂದ್ರೆ ಪ್ರಕಾಶ್ ರೈ ತರಹದ ನಟರಿಗೆ ಒಂದಿಡೀ ಸಿನಿಮಾದಲ್ಲಿ ಈಗ ನಡೆಸೋದಕ್ಕಿಂತನೂ ಹೆಚ್ಚಿನ ಮೊತ್ತದ ಹಣನೇ ಈ ಒಂದು ಜಾಹೀರಾತುಗಳಿಂದ ಬರುತ್ತೆ. ಈ ಸಿನಿಮಾ ನಟನೆಯಿಂದನೂ ಕೂಡ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ. ಆದ್ರೂ ಕೂಡ ಈ ರೀತಿಯ ಆಪ್ ಅನ್ನ ಪ್ರಮೋಟ್ ಮಾಡಿ ಹಣವನ್ನ ಗಳಿಸ್ಬೇಕಾ? ಸೋಷಿಯಲ್ ಮೀಡಿಯಾದಲ್ಲಿ ಈ ಜೂಜಿನ ಆಪ್ಗಳ ಜಾಹೀರಾತು ಬೇಡ ಅಂದ್ರೂ ಕಾಣಿಸ್ಕೊಳ್ತವೆ. ಹಣದ ಆಸೆಗಾಗಿ ಇರುವಂತಹ ಹಣವನ್ನು ಕೂಡ ಇದಕ್ಕೆ ಹೂಡಿ ಕೈ ಸುಟ್ಕೊಂಡವರ ಎಷ್ಟೋ ಉದಾಹರಣೆಗಳು ನಮಗೆ ಸಿಗ್ತವೆ. ಇನ್ನು ಇವ್ರ ಪೈಕಿ ಹಣದ ನಷ್ಟವನ್ನು ಭರಿಸಲಾರದೆ ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಂಡವರು ಹಲವು ಜನ ಇದ್ದಾರೆ. ಇಂಥ ದುರಂತಗಳಿಗೆ ಯಾರು ಹೊಣೆ? ಇದರಿಂದ ಸಮಾಜದ ಒಂದು ವರ್ಗ ಹಳ್ಳ ಹಿಡಿಯುತ್ತೆ ಹಾಗೂ ಅದಕ್ಕೆ ನಾವೇ ಕಾರಣ ಆಗ್ತೀವಿ ಅನ್ನುವಂತ ಸೆನ್ಸ್ ಇಷ್ಟೆಲ್ಲ ತಿಳಿದುಕೊಂಡಂತ ಈ ನಟರಿಗೆ ಇರೋದಿಲ್ವಾ? ಕೈಗೆ ಒಂದು ಮೈಕ್ ಸಿಕ್ಕಿದ್ರೆ ಎದುರಿಗಿರುವಂತ ಸಭೆಯನ್ನ ಉದ್ದೇಶಿಸಿ ಗಂಟೆಗಟ್ಟಲೆ ನಿರರ್ಗಳವಾಗಿ ಜಗತ್ತಿನ ಅನೇಕ ವಿಷಯಗಳ ಬಗ್ಗೆ ಮಾತನಾಡುವಷ್ಟು ಜ್ಞಾನ ಇವ್ರಿಗಿದೆ. ಆದ್ರೆ ನಾವೇ ಜನರನ್ನ ಜೂಜಿಗೆ ಪ್ರಚೋದನೆ ಮಾಡೋದು ತಪ್ಪು ಅನ್ನುವಂತ ಅರಿವು ಮಾತ್ರ ಅವ್ರಿಗೆ ಇರೋದಿಲ್ವಾ? ಆದ್ರೆ ಇತ್ತೀಚೆಗೆ ಪ್ರಕಾಶ್ ರೈ ಅವರು ತಮ್ಮ ತಪ್ಪಿನ ಅರಿವಾಗಿ ನಾನು ಇನ್ಮುಂದೆ ಯಾವುದೇ ಕಾರಣಕ್ಕೂ ಈ ಜೂಜಿನ ಆಪ್ಗಳನ್ನ ಪ್ರಮೋಟ್ ಮಾಡೋದಿಲ್ಲ ಅಂತ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹೇಳ್ಕೊಂಡಿದ್ದಾರೆ. ಆದ್ರೆ ಅವ್ರಿಗೆ ತಮ್ಮ ತಪ್ಪಿನ ಅರಿವು ತಡವಾಗಿ ಆಯ್ತು ಅಂತ ಅನ್ಸುತ್ತೆ. ಆದ್ರೂ ಕೂಡ ಇದು ಖುಷಿ ವಿಚಾರನೆ. ಇಲ್ಲಿ ಪ್ರಕಾಶ್ ರೈ ಮಾತ್ರವಲ್ಲದೆ ವಿಜಯ್ ದೇವರಕೊಂಡ, ರಾಣಾ ದಗ್ಗುಬಾಟಿ ಕೂಡ ಕಾಣಿಸ್ಕೊಂಡಿದ್ದು ಕೆಲ ಸಮಯದ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಈ ತೆಲಂಗಾಣ ರಾಜ್ಯ ಬಹಳ ಮೊದಲೇ ಈ ಜೂಜಿನ ಹಾಗೂ ಇವುಗಳ ಪ್ರಮೋಷನ್ ಅನ್ನು ಕೂಡ ಬ್ಯಾನ್ ಮಾಡಿತ್ತು. ಹೀಗಾಗಿ ಅದು ಯಾವುದೇ ಟಾಲಿವುಡ್ ನಟ ಅಥವಾ ನಟಿಯರು ಇಂಥ ಜಾಹೀರಾತುಗಳಲ್ಲಿ ನಡೆಸೋದನ್ನ ಕಾನೂನುಬದ್ಧ ಅಪರಾಧ ಅಂತ ಅದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿತ್ತು. ಮೇಲಿಂದ ಮೇಲೆ ಇವುಗಳಲ್ಲಿ ನಡೆಸೋರನ್ನ ಬ್ಯಾನ್ ಮಾಡುವ ಬಗ್ಗೆ ಕೂಡ ಅದು ಎಚ್ಚರಿಕೆಯನ್ನ ಕೊಟ್ಟಿದೆ. ಎಲ್ಲಾ ರಾಜ್ಯಗಳ ಅಥಾರಿಟಿಗಳು ಕೂಡ ಇಂಥದ್ದೇ ಒಂದು ನಿಲುವನ್ನ ತಾಳಬೇಕು. ಇನ್ನು ನಟ ಮೋಹನ್ ಬಾಬು ಅವರ ಮಗಳಾದಂತ ನಟಿ ಮಂಚು ಲಕ್ಷ್ಮಿ ಅವರು ಕೂಡ ಇದೇ ಜೂಜಿನ ಆಪ್ ಅನ್ನ ಪ್ರಮೋಟ್ ಮಾಡಿದ್ದಾರೆ. ನಟ ಮೋಹನ್ ಬಾಬು ಅವರಿಗೆ ಟಾಲಿವುಡ್ ವಲಯದಲ್ಲಿ ಒಂದು ಪ್ರತಿಷ್ಠಿತ ಹೆಸರಿದೆ. ಶಿಸ್ತು ಹಾಗೂ ಸಮಯ ಪರಿಪಾಲನೆಗೆ ಹೆಸರಾದಂತ ಮೋಹನ್ ಬಾಬು ಅವರ ಸ್ವಂತ ಮಗಳೇ ಇಂತಹ ಸಮಾಜ ಬಾಹಿರ ಜೂಜಿನ ಆಪ್ಗಳಲ್ಲಿ ನಡೆಸೋದು ಎಷ್ಟು ಸೂಕ್ತ? ಸದಾ ಜನಪರ ಕಾಳಜಿ ಹೊಂದಿರುವಂತ ನಟ ಮೋಹನ್ ಬಾಬು ಅವರಿಗೆ ಇದರ ಅರಿವು. ಇನ್ನು ಶಾರುಖ್ ಖಾನ್ ತರಹದ ಭಾರತದ ನಂಬರ್ 1 ಶ್ರೀಮಂತ ನಟರು ಕೂಡ ಈ 3rd ಕ್ಲಾಸ್ ಜೂಜಿನ ಆಪ್ಗಳನ್ನ ಪ್ರಮೋಟ್ ಮಾಡೋದು ನೋಡಿದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಅಂದ್ರೆ ಈ ಜೂಜಿನ ಆಪ್ಗಳು ಇಲ್ಲಿ ಇನ್ನೆಷ್ಟು ಸುಭದ್ರವಾಗಿ ಬೇರೂರಿವೆ ಅಂತ ಇದರಲ್ಲಿ ನೀವು ಅಂದಾಜಿಸಬಹುದು. ನಟ ಶಾರುಖ್ ಖಾನ್ ಇವತ್ತು ಒಂದು ಸಿನಿಮಾಗೆ 75 ಕೋಟಿ ರೂಪಾಯಿಂದ 100 ಕೋಟಿ ಹಣ ಪಡೆಯುವಂತ ಶ್ರೀಮಂತ ನಟ. ಅಂಥದ್ರಲ್ಲಿ ಈ ಜೂಜಿನ ಸಂಸ್ಥೆಯವರು ಅವರನ್ನು ಕೂಡ ಖರೀದಿ ಮಾಡುವಷ್ಟು ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಕೇವಲ ಕೆಲವೇ ಸೆಕೆಂಡ್ಗಳ ಸ್ಕ್ರೀನ್ ಪ್ರೆಸೆಂಟೇಷನ್ಗೆ ಈ ನಟರು ಕೋಟಿ ಕೋಟಿ ಹಣವನ್ನ ಅನಾಯಾಸವಾಗಿ ಪಡಿತಾರೆ. ಹಣ ಇಷ್ಟು ಸುಲಭವಾಗಿ ಬರುತ್ತೆ ಅಂದ್ರೆ ಬೇಡ ಅನ್ನೋದಕ್ಕೆ ಅವರೇನು ದಡ್ರ? ಅವರು ದಡ್ಡರಲ್ಲದೆ ಇರಬಹುದು, ಆದ್ರೆ ಸಾಮಾಜಿಕ ಪ್ರಜ್ಞೆ ಇಲ್ಲದಂತ ಸ್ವಾರ್ಥಿಗಳು. ಇವರೆಲ್ಲ ತಾವು ಉದ್ಧಾರ ಆಗುವಂತ ಮಾರ್ಗಗಳನ್ನ ಇಷ್ಟು ಸುಲಭವಾಗಿ ಹುಡ್ಕೊಳ್ತಾರಲ್ಲ. ಒಂದ್ ವೇಳೆ ತಮ್ಮಿಂದ ಈ ಜೂಜನ್ನ ಆಡಿ ಹಣವನ್ನ ಕಳೆದುಕೊಂಡು ಬೀದಿಗೆ ಬರುವಂತ ಯಾರಿಗಾದ್ರೂ ಇವರು ಏನಾದ್ರೂ ಸಹಾಯ ಮಾಡೋದಕ್ಕೆ ಸಿದ್ಧ ಇದ್ದಾರಾ? ಈ ಒಂದು ಪ್ರಶ್ನೆನ ಒಂದ್ಸಲ ಅವರನ್ನ ಕೇಳಿ ನೋಡಿ. ಅದಕ್ಕೆ ಅವರಿಂದ ಉತ್ತರ ಏನಂತ ಬರಬಹುದು? ನಾವೇನು ಈ ಜೂಜಿನ ಸಂಸ್ಥೆಯವರ ದುಬಾರಿಗೆ ಬಿದ್ದು ನಡ್ಸಿಲ್ಲ. ನಿಮ್ಗಾದ್ರೂ ಯಾವ್ದು ಸರಿ ಅಥವಾ ಯಾವ್ದು ತಪ್ಪು ಅನ್ನುವಂತ ಕಾಮನ್ ಸೆನ್ಸ್ ಬೇಡುವಂತ ನಮ್ಮನ್ನೇ ಉಲ್ಟಾ ಪ್ರಶ್ನೆ ಕೇಳಿದ್ರು ಕೂಡ ಅದು ಅಚ್ಚರಿ ಅಲ್ಲ. ಮೇಲಾಗಿ ಅಲ್ಲಿ ಷರತ್ತುಗಳು ಅನ್ವಯ ಎಂಬ ಸೂಚನೆಯ ಜೊತೆ ಇದರಿಂದ ನೀವು ಹಣವನ್ನ ಕಳೆದುಕೊಂಡು ನಷ್ಟವನ್ನ ಅನುಭವಿಸಬಹುದು. ಜವಾಬ್ದಾರಿಯಿಂದ ಹಾಗೂ ಎಚ್ಚರಿಕೆಯಿಂದ ಆಡಿ ಎಂಬ ಪ್ರಕಟಣೆ ಕೂಡ ಇರುತ್ತೆ.
ಹೀಗಾಗಿ ಕೊನೆಯಲ್ಲಿ ಇಷ್ಟನ್ನ ಹೇಳಿದ್ರೆ ನಮಗೂ ಮತ್ತು ಮುಂದೆ ಇದರಿಂದ ಆಗುವಂತ ಯಾವುದೇ ಅನಾಹುತಕ್ಕೂ ಸಂಬಂಧ ಇಲ್ಲ ಅನ್ನುವಂತ ಧೈರ್ಯ ಕೂಡ ಆ ಒಂದು ಸಂಸ್ಥೆಗಳದ್ದು. ಅದಲ್ಲದೆ ಸ್ಪಾನ್ಸರಿಂಗ್ ಆಗಿ ಎಷ್ಟೋ ರಿಯಾಲಿಟಿ ಶೋಗಳು ಹಾಗೂ ದೊಡ್ಡ ಇವೆಂಟ್ಗಳೆಲ್ಲ ಆಶ್ರಯಿಸಿರೋದು ಈ ತರದ ಜೂಜಿನ ಸಂಸ್ಥೆಗಳನ್ನೇ. ಇವು ಸ್ಪಾನ್ಸರ್ ಮಾಡದೆ ಯಾವುದೇ ಶೋ ಕೂಡ ಅದ್ದೂರಿಯಾಗಿ ಚಾಲನೆ ಆಗೋದಿಲ್ಲ. ಈ ನಟ ನಟಿಯರು ಮತ್ತು ಕ್ರಿಕೆಟ್ ಸ್ಟಾರ್ಗಳು ಹಾಗೂ ಸೆಲೆಬ್ರಿಟಿಗಳು ಇವರೆಲ್ಲರೂ ಕೂಡ ತಮಗೆ ಬರುವಂತ ಜಾಹೀರಾತುಗಳ ಆಫರ್ಗಳಲ್ಲಿ ಯಾವುದು ಸೂಕ್ತ ಹಾಗೂ ಯಾವುದು ಸೂಕ್ತ ಅಲ್ಲ ಅಂತ ಒಂದು ಕ್ಷಣ ನಿಂತು ಯೋಚಿಸೋದು ತುಂಬಾ ಮುಖ್ಯ ಹಾಗೂ ಅಗತ್ಯ ಕೂಡ. ಕೆಲವು ತಿಂಗಳ ಹಿಂದೆ ಇಂಥ ಯಾವುದೋ ಪಾನ್ ಮಸಾಲದ ಜಾಹೀರಾತಿನವರು ಕೂಡ ನಟ ಯಶ್ಗೆ 50 ಕೋಟಿ ರೂಪಾಯಿಗಳ ಹಣದ ಆಮಿಷವನ್ನ ಒಡ್ಡಿದ್ರು ಕೂಡ ತಾನು ಅಂತ ಆಡ್ಗಳನ್ನ ಪ್ರಮೋಟ್ ಮಾಡಲ್ಲ ಅಂತ ಅವರು ನಿರಾಕರಿಸಿ ನಿಜವಾದ ಹೀರೋಯಿಸಂ ಅನ್ನ ಮೆರೆದಿದ್ರು. ಹಣಕ್ಕಿಂತನೂ ಕೂಡ ಸಮಾಜದ ಕಾಳಜಿ ತುಂಬಾ ಮುಖ್ಯ ಎಂಬ ನಿಲುವು ಎಲ್ರಿಗೂ ಇದ್ರೆ ಕ್ಷೇಮ. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಜನರಿಂದ ಸಣ್ಣ ಪುಟ್ಟ ಪ್ರಮಾಣದ ಸೀರಿಯಲ್ ನಟ ನಟಿಯರು ಹಾಗೂ ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟಿಗಳು ಇವುಗಳನ್ನ ಪ್ರಮೋಟ್ ಮಾಡ್ತಾನೆ ಇದ್ದಾರೆ. ವೀಕ್ಷಕರೇ, ಈಗ IPL ಕೂಡ ಶುರುವಾಗಿದೆ. ನಿಮ್ಮ ನೆಚ್ಚಿನ ಕ್ರಿಕೆಟ್ ತಾರೆಯರು ಕೂಡ ಈ ಜೂಜಿನ ಆಪ್ಗಳನ್ನ ಪ್ರಮೋಟ್ ಮಾಡೋದು ನಿಮ್ಗೂ ಗೊತ್ತಿದೆ. ಆದ್ರೆ ನೀವ್ಯಾರು ಕೂಡ ಅವ್ರ ಮಾತನ್ನ ನಂಬಿ ಆ ಯಾವುದೇ ತರಹದ ಜೂಜಿನ ಆಪ್ಗಳನ್ನ ಆಡೋದಕ್ಕೆ ಹೋಗ್ಬೇಡಿ. ಖಂಡಿತ ಇದರಿಂದ ನೀವು ಹಣವನ್ನ ಗಳಿಸಲ್ಲ. ಬದಲಿಗೆ ನಿಮ್ಮ ಹತ್ರ ಇರುವಂತ ಹಣವೆಲ್ಲ ಖಾಲಿಯಾಗಿ ನೀವು ಮತ್ತೆ ಸಾಲ ಕೂಡ ಮಾಡಿ ಬೀದಿಗೆ ಬರುವಂತ ಪರಿಸ್ಥಿತಿ ಎದುರಾಗುತ್ತೆ. ನಿಮ್ಮ ಅಭಿಮಾನ ಏನಿದ್ರು ಅವರ ನಟನೆ ಮತ್ತು ಅವರ ಆಟಕ್ಕಷ್ಟೇ ಸೀಮಿತವಾಗಿರ್ಲಿ. ಅವರು ಹೇಳೋದನ್ನ ಯಾವುದೇ ಕಾರಣಕ್ಕೂ ನಂಬೇಡಿ. ಅವರು ಒಂದು ಜೂಜಿನ ಆಪ್ ಅನ್ನ ಪ್ರಮೋಟ್ ಮಾಡಿದ್ರೆ ಅವ್ರ ಅಕೌಂಟ್ಗೆ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಹೋಗುತ್ತೆ. ಆದ್ರೆ ಆ ಹಣ ನಿಮ್ದೇ ಅನ್ನೋದನ್ನ ಯಾವತ್ತೂ ಮರಿಬೇಡಿ. ಇವತ್ತು ನಿಮ್ಗಳಿಂದನೇ ಮೇಲ್ಬಂದು ಹಣ, ಆಸ್ತಿ, ಅಂತಸ್ತು ಎಲ್ಲವನ್ನು ಕೂಡ ಗಳಿಸಿರುವಂತ ಸೆಲೆಬ್ರಿಟಿ ಮತ್ತು ಕ್ರಿಕೆಟ್ ಸ್ಟಾರ್ಗಳು ನಿಮ್ಮನ್ನೇ ಇವತ್ತು ಜೂಜಾಡಿಂತ ಪ್ರತಿ ಮನೆಗೂ ಪ್ರತಿ ಮೊಬೈಲಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಅಂದ್ರೆ ಇವರೆಲ್ಲ ಯಾವ ರೀತಿ ಸೆಲೆಬ್ರಿಟಿಗಳು ಅಂತ ನೀವೇನೆ ಅರ್ಥ ಮಾಡ್ಕೊಳ್ಳಿ. ವೀಕ್ಷಕರೇ, ನಮ್ಮ ವಾಹಿನಿಯ ವೀಕ್ಷಕರಿಗೆ ನಾವು ಹೇಳೋದು ಇಷ್ಟೇನೆ. ಈ ಜೂಜಿನ ಸಂಸ್ಥೆಗಳು ಇರೋದು ನಿಮ್ಮಿಂದ ಹಣವನ್ನ ಕಿತ್ಕೊಂಡು ಅವರು ಶ್ರೀಮಂತರಾಗೋದಕ್ಕೆ ಹೊರತು ಅವ್ರ ಹತ್ರ ಇರುವಂತ ಹಣವನ್ನ ನಿಮ್ಗೆ ಕೊಟ್ಟು ಅವರು ಬೀದಿಗೆ ಬರೋದಕ್ಕೆ ಅಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.